ಗಂಡ ಹೆಂಗಿರ್ತಾರೆ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಹಿಂದೆ ಗೊತ್ತಾಗ್ಬೇಕಲ್ಲ. ಕಡ್ಬಿಗೆ ರೆಡಿ ಮಾಡ್ತಾ ಇದ್ದೀನಿ. ಇಷ್ಟು ನೀಟಾಗಿ ಎಷ್ಟು ವರ್ಷ ಆಯ್ತು ಇಷ್ಟು ನೀಟಾಗಿ ಇಟ್ಕೊಂಡಿದ್ಯಾ, ನಂಗೆ ಅದೇ ಖುಷಿ. ಆದ್ರೆ ಆ 4 ಬರ್ನರ್ ಕೊಡ್ಸಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಇಟ್ಕೋಬಹುದು ಅಂತ ನೀವು ನೋಡ್ಬೇಕಲ್ಲ. ಈ ಕಟ್ ಮಾಡಿ ಅನ್ನೋದು ಹೇಳ್ಕೊಟ್ಟಿದ್ದು ನಮ್ಮ ಕ್ಯಾಮ್ರಾಮನ್ ಬಿಜಿ ಗಣೇಶ್. ಸೊ ಬೇಬಿ ನೋಡಿ ಹೆಂಗ್ ರೆಡಿ ಆಗಿದ್ದಾಳೆ. ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಂಕ್ರಾಂತಿ ಹಬ್ಬ, ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 7:15 ಆಗಿದೆ. ಇವಾಗ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಮಾವಿನ ತೋರಣ ಹಾಕಿ ಹೂವೆಲ್ಲ ಹಾಕಿ ನಾನು ಕೂಡ ರೆಡಿ ಆಗಿದ್ದೀನಿ. ಸೊ ಇವತ್ತಿನ ನನ್ನ ಸ್ಯಾರಿ ಬಂದು ಯೆಲ್ಲೋ ಕಲರ್ ಇದೆ. ಫುಲ್ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಮ್ಯಾಚಿಂಗ್ ಬ್ಯಾಂಗಲ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇದು ಪಿಸ್ತಾ ಗ್ರೀನ್ ಯಾವುದೋ ಒಂದಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಫಸ್ಟು ಪೂಜೆ ಮುಗಿಸ್ಬೇಕು, ಅದಾದಮೇಲೆ ಅಡುಗೆ ಮಾಡಬೇಕು. ಸೊ ಇವತ್ತಿನ ನಮ್ಮ ಮನೆಯಲ್ಲಿ ಸ್ಪೆಷಲ್ ಸಂಕ್ರಾಂತಿ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡ್ತೀನಿ ಮತ್ತು ಸಂಕ್ರಾಂತಿ ಹಬ್ಬ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಸೊ ಡುಮ್ಮು ಕೂಡ ಆಲ್ರೆಡಿ ರೆಡಿಯಾಗಿದ್ದಾರೆ. ಅವರು ಆ್ಯಸ್ ಯೂಶ್ವಲ್ ಪಂಚೆ ಶರ್ಟ್ ಹಾಕ್ಕೊಂಡಿದ್ದಾರೆ. ಸೊ ಪೂಜೆ ಮಾಡಬೇಕು ಇವಾಗ. ನಿಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡ್ತೀರಾ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಬೇಬಿ ಇನ್ನೂ ಎದ್ದಿಲ್ಲ, ಬೇಬಿ ಎದ್ದೊಳೋದು ಲೇಟು. ಸೊ ಅವಳ ಎದ್ದ ಮೇಲೆ ಅವಳನ್ನು ಕೂಡ ರೆಡಿ ಮಾಡಬೇಕು. ಫಸ್ಟ್ ಇವಾಗ ಪೂಜೆ ಮುಗಿಸ್ಕೋಬೇಕು. ನಾನು ಈ ರೀತಿ ರೆಡಿಯಾಗಿದ್ದೀನಿ ಇವತ್ತು ಹಬ್ಬಕ್ಕೆ. ಸೊ ಅಡುಗೆ ಮಾಡೋವಾಗ ಗೊತ್ತಿಲ್ಲ ಸಾರಿ ಹಾಕ್ಕೊಂಡು ಮಾಡೋಕ್ಕಾಗುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಫಸ್ಟು ಪೂಜೆ ಮುಗಿಸಿ ಆಮೇಲೆ ಅಡುಗೆ ಹೋಗೋಣ. ಸೊ ಬನ್ನಿ ಇಲ್ಲೇ ಸ್ಟಾರ್ಟ್ ದ ವಿಡಿಯೋ. ಹಾಗೆ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ಸೊ ಡುಮ್ಮು ನೋಡಿ ನನ್ನ ಜೊತೆನೇ ಎದ್ದು ಫುಲ್ಲು ನನಗೆ ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿ, ತೋರಣ ಹಾಕೋದಾಗಲಿ ಹೂವು ಹಾಕೋದಾಗಲಿ ಎಲ್ಲ ಹೆಲ್ಪ್ ಮಾಡಿ ಇವಾಗ ಇಲ್ಲಿ ಪಂಚೆ ಹಾಕ್ಕೊಂಡು ರೆಡಿ ಆಗಿದ್ದಾರೆ. ಸೊ ಹೇಳಿ ಡುಮ್ಮು, ನನ್ನ ವ್ಲಾಗಲ್ಲಿ ಯಾರಿಗೆ? ನನಗೆ ವಿಶ್ ಮಾಡಲಿಲ್ಲ. ಸೊ ಬನ್ನಿ ಪೂಜೆಗೆ ಹೋಗೋಣ. ನಾನೇ ಪೂಜೆ ಮಾಡ್ತೀನಿ ಇವತ್ತು. ಹೇಗಿರುತ್ತೆ ಅಂತ ಹೇಳಿ ಇವತ್ತು ನನ್ನ ಕ್ಯಾಮ್ರಾಮನ್ ಡುಮ್ಮು ಆಗಿರ್ತಾರೆ, ಅವರೇ ಕ್ಯಾಪ್ಚರ್ ಮಾಡ್ತಾರೆ ಇವತ್ತು. ಕ್ಯಾಮ್ರಾಮನ್ ಗಣೇಶ್ ಜೊತೆ ಶ್ರೀದೇವಿ ಸೋಮಶೇಖರ್. ಡುಮ್ಮು ಹೆಲ್ಪ್ ಮಾಡಿದ್ದು ನೋಡಿ, ಇದೆ ಹೂ ಹಾಕಿದ್ದಾರೆ. ರಂಗೋಲಿ ಹೌದೌದು, ನಿನ್ನೆ ರಾತ್ರಿಯಿಂದನೇ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು ಅದನ್ನು. ನಾನು ರಂಗೋಲಿ ಹಾಕಿದ್ದೀನಿ, ತೋರಿಸ್ತೀನಿ ರೀ. ಪುಟಾಣಿ ರಂಗೋಲಿ ನೋಡಿ, ಈ ಚುಕ್ಕಿ ರಂಗೋಲಿ ಒಂದು ಎರಡೇ ಬರೋದು ನನಗೆ. ಹಂಗಾಗಿ ಇದೊಂದು ಪುಟಾಣಿ ಚಿಕ್ಕದಾಗಿ ಹಾಕಿದ್ದೀನಿ ನೋಡಿ ನೋಡಿ. ನನ್ನ ಗಂಡ ಹೆಂಗಿರ್ತಾರೆ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಹಿಂದೆ ಗೊತ್ತಾಗ್ಬೇಕಲ್ಲ. ಸೊ ನೋಡಿ, ಇದೊಂದು ಈ ಥರ ಇಡಕ್ಕೆ, ಅಥವಾ ನಾವು ಹಣ್ಣು ಹೂವು ಕಾಯಿ ಎಲ್ಲ ತೊಗೊಂಡೋಗ್ಬೋದು. ಇವಾಗ ಕೇಳಿ ಎಲ್ಲಿ ತೊಗೊಂಡಿದ್ದು ಅಂತ. ಚೆನ್ನಾಗಿದೆ. ಇದನ್ನ ಡಿಮಾರ್ಟಲ್ಲಿ ತೊಗೊಂಡಿದ್ದು. ಡಿಮಾರ್ಟ್ ಅಲ್ಲ ಕಣಮ್ಮ, ಫ್ರೂಟ್ಸ್ನ ಅಲ್ಲ, ಅನಂತಪುರ ಸಿಗ್ನಲ್ಲಿ ತೊಗೊಂಡಿದ್ದು. ನಾನು ಫ್ರೂಟ್ಸ್ ಹೇಳ್ತಾ ಇಲ್ಲ, ಇದೆ ನನ್ನ ಗಂಡನ ಒರಿಜಿನಲ್ ಮುಖ. ಸೊ ಇವಾಗ ತಾನೇ ಪೂಜೆ ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಸಂಕ್ರಾಂತಿಗೆ ನಮ್ಮ ಮನೆಯಲ್ಲಿ ಸ್ಪೆಷಲ್ ಮಾಡೋದು ಬಂದು ಕಡುಬು, ತರಕಾರಿ ಪಲ್ಯ, ಹೆಸರುಬೇಳೆ ಪಾಯಸ, ಮತ್ತು ಏನು ಮಾಡ್ತೀವಿ, ಕಡಲೆಕಾಯಿ ಬರುತ್ತಲ್ಲ ಅದನ್ನು ಬೇಯಿಸ್ತೀವಿ, ಮತ್ತು ಗೆಣಸು ಮತ್ತು ಅವರೆಕಾಯಿ ಅದನ್ನು ಬೇಯಿಸ್ತೀವಿ.
ಇದಿಷ್ಟು ನಮ್ಮ ಮನೆಯಲ್ಲಿ ಸಂಕ್ರಾಂತಿಗೆ ಮಾಡುವಂಥ ಸ್ಪೆಷಲ್ಲು. ಇಲ್ಲಿ ಸಿಟಿ ಕಡೆ ಅಂದರೆ ಬ್ಯಾಂಗ್ಳೂರಲ್ಲೆಲ್ಲ ಈಗ ಏನು ಪೊಂಗಲೆಲ್ಲ ಮಾಡ್ತಾರೆ, ಸ್ವೀಟ್ ಪೊಂಗಲ್ಲು ಅಲ್ಲ, ಬಟ್ ನಮ್ಮ ಮನೆಯಲ್ಲಿ ಹೆಸುಬೇಳೆ ಪಾಯಸ, ಕಡುಬು ಪಲ್ಯ, ಅಂದರೆ ಊರಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಾನು ಕೂಡ ಮಾಡೋದು. ಇವಾಗ ಕಡುಬಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಮಾಡಬೇಕು. ಮತ್ತು ಮಿಕ್ಕಿದ್ದೇನೇನಿದೆ ಅದೆಲ್ಲ ಮಾಡಬೇಕು. ಆ್ಯಂಡ್ ಇನ್ನೊಂದು ಉಚ್ಚಳು ಬರುತ್ತೆ, ಅದರಿಂದ ಕುಟುಂಡಿ ಅಂತ ಮಾಡ್ತಾರೆ. ಸೊ ಅದು ಕೂಡ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿಬಿಟ್ಟು. ಬಟ್ ಅದು ಹುಚ್ಚಳ್ಳು ನನಗೆ ಡಿಮಾರ್ಟಲ್ಲಿ ಎಲ್ಲೂ ಸಿಗಲಿಲ್ಲ, ಹಂಗಾಗಿ ಅದನ್ನು ಮಾಡ್ತಾಯಿಲ್ಲ. ಇನ್ನು ಮಿಕ್ಕಿದೆಲ್ಲ ಏನಿದೆ ಅದನ್ನು ಸ್ಟಾರ್ಟ್ ಮಾಡಬೇಕು ಇವಾಗ. ಸೊ ಬನ್ನಿ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಕಡ್ಬಿಗೆ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಇಲ್ಲಿ ಸ್ವಲ್ಪ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಪುಡಿ ಉಪ್ಪಿದ್ರೆ ಪುಡಿ ಉಪ್ಪು ಯೂಸ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಈ ಅಕ್ಕಿ ತರಿನ ತೋರಿಸಿ ನೋಡಿ, ಈ ಥರ ದಪ್ಪದಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಜಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ ಹಿಟ್ಟೆಲ್ಲ ಬರುತ್ತಲ್ಲ ಅದೆಲ್ಲ ನೀಟಾಗಿ ಜಲಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ತೊಳಿಬೇಕು. ಇದನ್ನು ಮನೆಯಲ್ಲೇ ಮಾಡ್ಕೊಂಡಿರೋದು ನಾನು. ಹೆಂಗೆ ಮಾಡ್ಕೊತೀರ ಅಂದರೆ ಅಕ್ಕಿ ಇರುತ್ತಲ್ಲ, ಶೋ ಮೈ ಫೇಸ್ ಆಲ್ಸೋ. ಸೊ ಇದನ್ನು ಹೆಂಗೆ ಮನೇಲೆ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಈಗ ತುಂಬ ಊರ ಕಡೆ ಎಲ್ಲಾದರೆ ತುಂಬ ಮಾಡಿಸೋದಾದ್ರೆ ಏನು ಮಿಲ್ಲು ಅಲ್ಲಿಗೆ ತೊಗೊಂಡೋಗ್ತಾರೆ. ಬಟ್ ಇಲ್ಲಿ ನಾವೇ ಮಾಡ್ಕೊಳ್ಳೋದಾದರೆ ಅಕ್ಕಿನ ಸ್ವಲ್ಪ ನೀರು ತಕ್ಕಳಿಸ್ಬಿಟ್ಟು ಒದ್ದೆ ಥರ ಮಾಡಿಬಿಟ್ಟು ಒಂದು 10 ನಿಮಿಷ ಇಟ್ಬಿಟ್ಟು ಆಮೇಲೆ ಗ್ರೈಂಡ್ ಮಾಡಿದ್ರೆ ಈ ಥರ ತರಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನೀವು ಕಡುಬು ಮಾಡೋವಾಗ ಇದನ್ನು ತೊಳೆದ್ಬಿಟ್ಟು ಮಾಡ್ಕೋಬೇಕು, ಯಾಕೆಂದರೆ ಅಕ್ಕಿ ತೊಳೆದಿರಲ್ಲ ಮುಂಚೆನೇ, ಅದಕ್ಕೋಸ್ಕರ. ಇದು ಬಿಸಿ ಆದಮೇಲೆ ಇದಕ್ಕೊಂದು ಸ್ವಲ್ಪ ಕಡಲೆಬೇಳೆ ಮತ್ತು ಜೀರಿಗೆ ಹಾಕ್ತೀನಿ. ಬೇಕಂದರೆ ಕಾಯಿ ತುರಿ ಕೂಡ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಬೇಡ ಅಂದರೆ ಬರೀ ಕಡಲೆಬೇಳೆ ಮತ್ತು ಜೀರಿಗೆ ಹಾಕ್ಕೊಂಡು ಅದು ಸ್ವಲ್ಪ ಇದಾದಮೇಲೆ ಇದನ್ನು ಹಾಕ್ಕೊಳ್ಳಿ. ಜೀರಿಗೆ ಮುಂಚೆನೇ ಹಾಕೋಬಾರ್ದು, ಯಾಕೆಂದರೆ ಅದು ರಸ ಬಿಟ್ಟು ಕಲರ್ ಬಿಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ಫೈನಲ್ ಆದಮೇಲೆ ತೋರಿಸ್ತೀನಿ. ಗೈಸ್ ಇಲ್ಲಿ ನೋಡಿ, ಕಡಲೆಬೇಳೆ ಹಾಕಿದ್ದೀನಿ ಸ್ವಲ್ಪ. ಇವಾಗ ಒಂದು ನೀರು ಮಳ್ತಾ ಇದೆಯಲ್ಲ, ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ನಾನು ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊತೀನಿ, ಬೇಡ ಅಂದವರು ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಕಾಯಿ ತುರಿ ಕೂಡ ಹಾಕಿದ್ದೀನಿ. ಮೊಬೈಲ್ ಬಿದ್ದೋಗ್ಬಿಟ್ಟು ಒಳಗಡೆ ಅಂತ ಗಟ್ಟಿಗಿರುತ್ತೆ ಡುಮ್ಮು. ನೋಡಿ, ಕಾಯಿ ತುರಿ ಹಾಕಿದ್ದೀನಿ. ಇವಾಗ ಇದು ತೊಳೆದ್ಬಿಟ್ಟು ಇದನ್ನು ಹಾಕ್ಕೊತೀನಿ. ಗೈಸ್ ನೋಡಿ, ಕಡಲೆಕಾಯಿ ನೆನ್ನೆ ಎಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೆ. ಇವಾಗ ಬೇಯಕ್ಕೆ ಇಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಎರಡು ಒಲೆ, ಎರಡೇ ಒಲೆ ಇರೋದ್ರಿಂದ ಇದಾಗಿ ಇವೆರಡು ಆಗೋವರೆಗೂ ಇನ್ನೊಂದಕ್ಕೆ ವೆಯ್ಟ್ ಮಾಡಬೇಕು. ಯಾರಿಗೆ ಹೇಳ್ತಿದೆ ಅಂತ ನಂಗೆ ಗೊತ್ತಾಯ್ತು. 4 ಬರ್ನರ್ ಸ್ಟವ್ನ ಅಂತ ಕೊಡಿ ಅಂತಾನೆ. ಹೌದು, ಯೂಸ್ ಆಗುತ್ತಲ್ವ. ಇವಾಗ ನೋಡಿ, ನಾನೆಲ್ಲ ಪಟ ಅಂತ ರೆಡಿ ಮಾಡಿದ್ದೀನಿ. ಗ್ಯಾಸಿನ ಪ್ರಾಬ್ಲಮ್ ಇರೋದ್ರಿಂದ ಎರಡು ಸ್ಟವ್ ಇರೋದ್ರಿಂದ ವೆಯ್ಟ್ ಮಾಡ್ಕೊಂಡು ಕುತ್ಕೋಬೇಕು. ಈಗ ನೋಡಿ, ಇಲ್ಲಿ ಕಡುಬು ಗಟ್ಟಿ ಆಗ್ತಾ ಇದೆ. ಇದು ಸ್ವಲ್ಪ ಕ್ಲೀನಾಗಿ ಗಟ್ಟಿ ಆದಮೇಲೆ ಬೆಂದಿರುತ್ತೆ. ಆಮೇಲೆ ಉಂಡೆ ಕಟ್ಟಬೇಕು, ಮತ್ತು ಇನ್ನೊಂದ್ಸಲಿ ಹಬೆಯಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು. ಈ ಕಡೆ ಹಾಲು ಕಾಯಕ್ಕಿಟ್ಟಿದ್ದೀನಿ. ಇದೆರಡು ಆದಮೇಲೆ ಕಡಲೆಕಾಯಿ ಬೇಯಕ್ಕಿಡಬೇಕು. ಅದಾದಮೇಲೆ ಗೆಣಸು ಬೇಯಿಸ್ಬೇಕು. ಅದಾದಮೇಲೆ ಅವರೆಕಾಯಿ ಬೇಯಿಸ್ಬೇಕು. ಎಲ್ಲ ಸಪ್ರೇಟೇ ಬೇಯಿಸ್ಬೇಕು. ನಮ್ಮ ಅಮ್ಮಂಗೆ ನಾನು 3 ಬರ್ನರ್ ಕೊಡಿಸಿದ್ವಿ. ಯಾವಾಗ ನಾನೇ ಕೊಡಿಸಿದ್ದೆ, ಯಾವಾಗ ಬೇಬಿ ಒಂದು 2 ಇಯರ್ಸ್ ಇದ್ದಾಗೇನೋ ಕೊಡಿಸಿದ್ದೆ. 3 ಬರ್ನರ್ ಸಾಕು ಅಂದರು. 4 ಬರ್ನರ್ ಇಡೋಕ್ಕೆ ಸ್ಪೇಸ್ ಕಂಜೆಸ್ಟ್ ಆಗುತ್ತೆ ಅಲ್ಲಿ ಅಂತ ಅವ್ರು 3 ಬರ್ನರ್ ತೊಗೊಂಡ್ರು. ನೋಡಿ, ಕಡುಬಿಗೆ ರೆಡಿಯಾಗಿದೆ. ಇದನ್ನು ಇವಾಗ ಉಂಡೆ ಕಟ್ಟಬೇಕು. ರಾಣಿ ಕಡುಬು ಮಾಡೋಣ. ಲೇಡೀಸ್ ಎಷ್ಟು ಕಷ್ಟ ಅಲ್ವಾ? ಅದಕ್ಕೆ ಬಂದು ನೀವು ಕಡುಬು ಕಟ್ತಾರೆ. ಪಾಪ ಗೃಹಿಣಿಯರು ದಿನ ಬೆಳಗ್ಗೆ ಆದರೆ ಏನು ತಿಂಡಿ ಮಾಡಬೇಕು? ಸಾಕು ಡವು, ಏನು ಈ ಡವೆಲ್ಲ ಸಾಕು. ಸೀರೆ ಹಾಕ್ಕೊಂಡು ಅಡುಗೆ ಮಾಡೋದು ಬಹಳ ಕಷ್ಟ. ಕಡುಬು ರೆಡಿಯಾಗಿದೆ. ಇದು ಡುಮ್ಮುದು ಕಡುಬು, ಬೇಕು ಅಂತ ಮಾಡಿಸ್ಕೊಂಡಿರೋದು. ಕಡುಬು ಬೇಕಿಲ್ಲ, ಒಂದು ಕಡೆ ಕಡುಬು, ಇನ್ನೇನು ಕಡಲೆಕಾಯಿ ಬೆಂದಿಲ್ವಲ್ಲ? ಅವರೆಕಾಳು ಮತ್ತೆ ಬಟಾಣಿ. ಇಲ್ಲಿ ಬೀನ್ಸ್ ಇದೆ, ಇಲ್ಲಿ ಆಲೂಗೆಡ್ಡೆ, ಗೆಡ್ಡೆಕೋಸು, ಕುಂಬಳಕಾಯಿ, ಕ್ಯಾರೆಟ್ಟು ಇದೆ. ಇಲ್ಲಿ ಅವರೆಕಾಯಿ ಇದೆ. ಇದನ್ನ ಬೇಯಿಸಕ್ಕೆ ಇಡಬೇಕು. ಇದು ಹಂಗೆ ಇದಿಷ್ಟು ಈಗ ಕಟ್ ಮಾಡಿ ತರಕಾರಿ ಪಲ್ಯ ಮಾಡಬೇಕು. ಮಾಡ್ತಾ ಇದ್ದೀನಿ. ಕಡುಬು ಆಗ್ತಾ ಇದೆ. ಕಡಲೆಕಾಯಿ ಬೇಯ್ದಾಯ್ತು. ಗೆಣಸು ಬೇಯಿಸ್ಬೇಕು, ಅವರೆಕಾಯಿ ಬೇಯಿಸ್ಬೇಕು, ಕುಂಬಳಕಾಯಿ ಬೇಯಿಸ್ಬೇಕು, ಪಲ್ಯ ಮಾಡಬೇಕು, ಹೆಸರುಬೇಳೆ. ಅವರೆಕಾಳು ಜಾಸ್ತಿ ಹಾಕಮ್ಮ.
ಹಿಂಗೆ ಅನ್ಬೇಕು, ಕಟ್ ಮಾಡು ಅಂತ. ಹೆಂಗ ಕಟ್ ಮಾಡಿ. ಈ ಕಟ್ ಮಾಡಿ ಅನ್ನೋದು ಹೇಳ್ಕೊಟ್ಟಿದ್ದು ನಮ್ಮ ಕ್ಯಾಮ್ರಾಮನ್ DG ಗಣೇಶ್. ಕಟ್ ಮಾಡಿ. ನೈಸ್ ಹೆಸರು ಬೇಳೆ ಪಾಯಸಕ್ಕೆ ಇವಾಗ ಹೆಸರು ಬೇಳೆ ಹುರಿತಾ ಇದ್ದೀನಿ. ಈ ಕಡೆ ಗೆಣಸು ಮತ್ತು ಇನ್ನೇನು ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಬೇಯಕ್ಕಿಟ್ಟಿದ್ದೀನಿ. ಇದು ಕಡಲೆಕಾಯ್ದಿಲ್ಲ ಆರ್ಬಿಟ್ಟಿದೆ. ಸೊ ಬೇಯಕ್ಕಿಡೋವಾಗ ತೋರ್ಸೋಕ್ಕಾಗಲಿಲ್ಲ, ಬೆಂದಾದ್ಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ಈಗ ಪಾಯಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹೆಸರು ಬೇಳೆ ಹುರಿದು ಆಮೇಲೆ ಇಲ್ಲಿ ಬಂದು ಪಲ್ಯಕ್ಕೆ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಹಾಕಬೇಕು. ಆ್ಯಕ್ಚುಲಿ ನಾವು ಮಸಾಲೆ ಹಾಕಿದ್ದನ್ನು ರೆಗ್ಯುಲರಾಗಿ ತಿನ್ನಲ್ಲ. ಈ ಥರ ಏನಾದ್ರು ಹಬ್ಬ ಬಂದಾಗ, ಸೃಷ್ಟಿ ಸಾಂಬಾರು, ಆಮೇಲೆ ಇವಾಗ ಏನು ಹಬ್ಬ, ಸಂಕ್ರಾಂತಿ ಹಬ್ಬದಲ್ಲಿ ಈ ಥರ ತರಕಾರಿ ಸಾಂಬಾರು ಮಾಡಿದಾಗ, ದೋಸೆಗೇನಾದರೂ ಎಂಥದ್ದು ದೋಸೆಗೇನು ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕ್ಬಿಟ್ಟೆಲ್ಲ ಪಲ್ಯ ಮಾಡ್ತೀವಲ್ಲ, ಅವಾಗ ಮಾತ್ರ ಮಸಾಲೆ ಮಾಡೋದು. ಆಮೇಲೆ ರೊಟ್ಟಿಗೆ ಪಲ್ಯ ಮಾಡ್ತಾರೆ ನಮ್ಮಮ್ಮ, ಆವಾಗ ಮಸಾಲೆ ಹಾಕಿ ಮಾಡ್ತಾರೆ. ಇನ್ನು ರೆಗ್ಯುಲರ್ ಸಾಂಬಾರು ಪಲ್ಯ ಎಲ್ಲ ಬಂದು ಕಾಯಿ ರುಬ್ಬಾಕ್ದಲೇ, ಮಸಾಲೆ ಇಲ್ದಲೇ ಮಾಡೋದು. ಮಸಾಲೆ ಹಾಕಿರೋದು, ಕಾಯಿ ಹಾಕಿರೋದು ನನಗೆ ಇಷ್ಟ ಆಗಲ್ಲ, ಹಂಗಾಗಿ ಅಷ್ಟೇ. ಸೊ ಕಂಪ್ಲೀಟಾಗಿ ಎಲ್ಲ ಅಡುಗೆ ಆದಮೇಲೆ ಸಿಗ್ತೀನಿ. ಇವಾಗ ಇಲ್ಲಿ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಮಸಾಲೆಗೆ. ಸೊ ಹಾಕೋದು ಏನೇನು ಹಾಕಿದೆ ಅನ್ನೋದನ್ನ ತೋರಿಸೋದನ್ನ ಮರೆತುಬಿಟ್ಟೆ. ಫಸ್ಟು ಎಣ್ಣೆ ಹಾಕಿದ್ದೀನಿ, ಅದಕ್ಕೆ ಸಾಸಿವೆ, ಜೀರಿಗೆ, ಗಸಗಸೆ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ, ಈರುಳ್ಳಿ ಎಲ್ಲ ಮಾಡಿದ್ಮೇಲೆ ಇದಕ್ಕೆ ಟೊಮ್ಯಾಟೊ, ಕಾಯಿ ತುರಿ ಹಾಕಿ, ಅದಾದಮೇಲೆ ಖಾರ ಪುಡಿ, ಅರಿಶಿನದ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೀಟಾಗಿ ಫ್ರೈ ಮಾಡಿದ್ರೆ ಸೊ ಮಸಾಲೆ ಹಾಕೊಳ್ಳೋಕ್ಕೆ ರೆಡಿ ಆಗುತ್ತೆ. ಸೊ ಇದಿಷ್ಟು ಮಸಾಲೆಗೆ ನಾನು ಹಾಕೊಳ್ಳೋವಂಥದ್ದು. ಸೊ ನೋಡಿ ಮಸಾಲೆನೇ ಎಷ್ಟು ಯಮ್ಮಿಯಾಗಿ ಕಾಣಿಸ್ತದೆ. ಕರೆಂಟ್ ಹೋಗ್ಬಿಡ್ತು ಗೈಸ್. ಸೊ ಇವಾಗ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಅದರಲ್ಲಿ ಒಂದೆರಡು ಟೊಮ್ಯಾಟೋನ ಬೇಯಿಸ್ಕೊಂಡು ಆಮೇಲೆ ಎಲ್ಲ ತರಕಾರಿನೂ ಹಾಕಿ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಆಮೇಲೆ ಇವಾಗ ಮಸಾಲೆನ ಹಾಕಿದ್ದೀನಿ. ಇವಾಗ ಇದನ್ನು ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಫೈನಲಾಗಿ ಸಾಂಬಾರು ಕೂಡ ರೆಡಿ ಆಗುತ್ತೆ. ಇಲ್ಲಿ ಹೆಸರುಬೇಳೆ ಪಾಯಸಕ್ಕೆ ಹೆಸರುಬೇಳೆ ಬೇಯಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಪಾಯಸ ಕೂಡ ಮಾಡಬೇಕು. ಬೇಬಿ ಬೇರೆ ಎದ್ಬಿಟ್ಲು, ಬೇಬಿಗೆ ಸ್ನಾನಕ್ಕೆ ರೆಡಿ ಮಾಡಬೇಕು. ಗ್ಯಾಸು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇರೋದ್ರಿಂದ ಬಿಸಿಲಿಲ್ಲ, ನೆನೇನೂ ಬಿಸಿಲಿಲ್ಲ, ಹಂಗಾಗಿ ಬಿಸಿ ನೀರು ಸೋಲಾರಲ್ಲಿ ಬರ್ತಿಲ್ಲ. ಹಂಗಾಗಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡಬೇಕು. ಸೊ ಅವಳಿಗೆ ಬ್ರಷ್ ಮಾಡೋಕ್ಕೆ ಹೋಗಿದ್ದಾಳೆ. ಅವಳಿಗೆ ಫಸ್ಟು ಹಾಲು ಕೊಟ್ಬಿಡ್ತೀನಿ. ಹಾಲು ಕುಟ್ಬಿಟ್ಟು ಕೂತಿರ್ತಾಳೆ, ಅಷ್ಟರಲ್ಲಿ ತಿಂಡಿ ಆಗುತ್ತೆ. ನೈವೇದ್ಯ ಮಾಡಿ ತಿಂಡಿ ತಿಂದಾದ್ಮೇಲೆ ಆಮೇಲೆ ನೀರು ಬಿಸಿಬಿಟ್ಟು ಸ್ನಾನ ಮಾಡಿಸ್ತೀನಿ. ಸೊ ಇವಾಗ ಸದ್ಯಕ್ಕೆ ಪಲ್ಯ ಕೂಡ ರೆಡಿ ಆಯಿತು. ಪಾಯಸ ಒಂದು ಮಾಡಬೇಕು, ಅದನ್ನು ಮುಗಿಸ್ಬಿಟ್ಟು ಸಿಗ್ತೀನಿ. ಇಲ್ಲಿ ಬೆಲ್ಲನ ಕರ್ಗಕ್ಕೆ ಇಟ್ಟಿದ್ದೀನಿ ಪಾಯಸಕ್ಕೆ, ಬಿಳಿ ಬೆಲ್ಲ. ಇಲ್ಲಿ ಇದು ಏನು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹೆಸರು ಬೇಳೆ ಪಾಯಸ ರೆಡಿ. ಪಲ್ಯ ಇಸ್ ರೆಡಿ. ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಗೈಸ್. ನೋಡಿ ಪಲ್ಯ ರೆಡಿ ಆಗಿದೆ ಇಲ್ಲಿ. ಆ್ಯಂಡ್ ಇದು ನಮ್ಮ ಮನೆಯಲ್ಲಿ ಇವತ್ತು ಮಾಡಿರೋ ಅಂಥದ್ದು ಇದಿಷ್ಟು ಸಂಕ್ರಾಂತಿ ಸ್ಪೆಷಲ್. ಹಬ್ಬ ಎಲ್ಲ ಮುಗೀತು ಫೈನಲಾಗಿ ನಮ್ಮ ಮನೆಯಲ್ಲಿ. ಸೊ ಸ್ಪೆಷಲ್ ಏನು ಅಂತ ತೋರಿಸ್ತಿದ್ದೀನಿ. ಕಡುಬು, ಬೆಳಗ್ಗೆ ಬರ್ತೀನಿ, ಕರೆಂಟ್ ಇಲ್ಲ. ಕರೆಂಟ್ ಹೋದರೆ 1 hour ಬರಲ್ಲ. ಸೊ ಇವಾಗ ಟೈಮ್ ಬಂದು 10:20. ಸೊ ಸ್ಪೆಷಲು ಕಡುಬು, ಪಲ್ಯ ಮತ್ತು ಹೆಸರುಬೇಳೆ ಪಾಯಸ, ಗೆಣಸು, ಅವರೆಕಾಯಿ, ಆಮೇಲೆ ಕುಂಬಳಕಾಯಿ, ಆಮೇಲೆ ಕಡಲೆಕಾಯಿ. ಇದಿಷ್ಟು ಸ್ಪೆಷಲ್ಲು ನಾವು ಹಬ್ಬಕ್ಕೆ ಮಾಡೋದು. ಅದು ದೇವರಿಗೆ ಎಡೆಗೆ ಕಾಯಿ ಹೊಡಿಬೇಕು. ಕತ್ಲೆಗಾಯಿ ಕರೆಂಟ್ ಇಲ್ಲ. Hi guys, welcome to my YouTube channel. So today ಇವತ್ತು ಹಬ್ಬ ಇದೆ. ನಮ್ಮಪ್ಪ ಇಲ್ಲಿ ಪೂಜೆ ಮನೆಯಲ್ಲಿದ್ದಾರೆ ನೋಡಿ, ಏನು ಮಾಡ್ತಾ ಇದ್ದಾರೆ. ಅಪ್ಪ ಸೈಡಿಗೆ ಮಾಮಿ ತೋರಿಸ್ತೀನಿ ಹಿಂಗಿದೆ ಅಂತ. ಇವಾಗ ಹಿಂಗಿದೆ ನಮ್ಮ ಮನೆ ದೇವರೇ. ನಮ್ಮ ಮನೆ
ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಅದಕ್ಕೆ ನಮ್ಮ ದೇವ್ರ ಮನೆ ಹಿಂಗಿದೆ ನೋಡಿ. ನೋಡಿ ಹೆಂಗಿದೆ ಅಡುಗೆ ಆಯಿತು. ಇರು ಬೇಬಿ, ನಾನು ನೀಟಾಗಿ ತೋರಿಸ್ತಾ ಇದೆಯಾ? ಸೊ ಅಡುಗೆ ಎಲ್ಲ ಆಯಿತು, ಹಬ್ಬನೂ ಆಯಿತು, ಊಟ ಒಂದು ಹಾಕಿಲ್ಲ. ಸೊ ಇವಾಗ ಅಡುಗೆ ಎಲ್ಲ ಆಯಿತು, ನೈವೇದ್ಯ ಆಯಿತು. ಇವಾಗ ನಮ್ಮದು ಊಟ ಒಂದು ಆಗಿಲ್ಲ. ಸೊ ಇವಾಗ ಊಟ ಮಾಡಬೇಕು. ಬೇಬಿ ಇವಾಗ ಎದ್ದಿದ್ದಾಳೆ, ಅವಳಿನ್ನು ಸ್ನಾನ ಕೂಡ ಮಾಡಿಲ್ಲ, ಬ್ರಷ್ ಮಾಡಿ ಬರೀ ಹಾಲು ಕುತ್ತಿದ್ದಾಳೆ. ಇವಾಗ ಎಲ್ಲ ಒಟ್ಟಿಗೆ ಊಟ ಮಾಡಿ ಆಮೇಲೆ ಬೇಬಿಗೆ ನೀರು ಬಿಸಿ ಮಾಡಿ ಬೇಬಿಗೆ ಸ್ನಾನ ಮಾಡಿಸಿ ಬೇಬಿನ ರೆಡಿ ಮಾಡಿ ಎಳ್ಳು ಬೆಲ್ಲ ಕೊಟ್ಟು ಬರೋಕ್ಕೆ ಕಳಿಸೋದು. ಇವಾಗ ಕಳಿಸೋದ, ಸಂಜೆ ಕಳಿಸೋದ ನೋಡೋಣ. ಆಮೇಲೆ ಬೇಬಿ ಹೆಂಗೆ ರೆಡಿ ಆಗ್ತಾಳೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನಿವತ್ತು ಈ ರೀತಿ ರೆಡಿಯಾಗಿದ್ದೆ. ಹೆಂಗೆ ಕಾಣಿಸ್ತಿದ್ದೀನಿ ಬೇಬಿ? ಸೂಪರಾಗಿ ಕಾಣಿಸ್ತಾ ಇದೆಯಾ? ಥ್ಯಾಂಕ್ ಯು. ಕಡುಬು, ಗೆಣಸು, ಕುಂಬಳಕಾಯಿ, ಕಡಲೆಕಾಯಿ, ಅವರೆಕಾಯಿ ಪಲ್ಯ, ಹೆಸರು ಬೇಳೆ ಪಾಯಸ. ನೈವೇದ್ಯಕ್ಕೆ ಇವರೇ ಕೂತವ್ರೆ ಎಲ್ಲ. ಈಗ ನೈವೇದ್ಯ ನೋಡಿ, ಇದು ನಮ್ಮ ಮನೆ ಊಟ. ಇವಾಗ ಊಟಕ್ಕೆ ರೆಡಿ ಆಗಿದೆ, ಊಟ ಮಾಡಬೇಕು ಈಗ. ಊಟ ಅಲ್ಲ, ತಿಂಡಿ. ಟೈಮ್ ನೋಡಿ ಎಷ್ಟು, 10:30. ಸೊ ಬನ್ನಿ ಇವಾಗ ನನ್ನ ಕ್ಯಾಮ್ರಾ ಎಲ್ಲ ಹೆಂಗೆ ಹೋಗಿದೆ. ಊಟ ಮಾಡೋಣ. ಹೆಂಗಿದೆ ಊಟ? ಸೂಪರ್. ಇಂದ ಮೆಜೆಸ್ಟಿಕ್ ಇಂದ ಮಾರ್ಕೆಟ್. ಹೆಂಗಿದೆ ಬೇಬಿ? ಏನು ಹಬ್ಬ ಅಂತೆ, ಏನು ರೆಡಿ ಆಗಿಲ್ಲ, ಏನಿಲ್ಲ. ಬೇಗ ಎದೊಳ್ಬೇಕು ಹಬ್ಬದ ದಿನ ಮತ್ತೆ. ಸೊ ನಾನು ಹಾಕ್ಕೊಂಡಿದ್ದೀನಿ. ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ದೀವಿ. ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಸೊ ಬೇಬಿ ನೋಡಿ ಹೆಂಗೆ ರೆಡಿಯಾಗಿದ್ದಾಳೆ. ರೆಡಿಯಾಗಿ ಆಲ್ರೆಡಿ ಏನು ಮಾಡ್ತಾಯಿದ್ಯಾ? ಏನು ತಿಂತಾಯಿದ್ಯಾ? ಗ್ರೇಪ್ಸ್ ತಿಂತಿದ್ದಾಳೆ. ದೇವ್ರ ಹತ್ರ ಇಡೋಕ್ಕೂ ಬಿಡಲಿಲ್ಲ, ದೇವ್ರ ಹತ್ರನೇ ಕಿತ್ಕೊಂಡು ತಿಂತಾಯಿದ್ಯಾ ಅಲ್ವಾ? ಎದ್ದು ನಿಂತ್ಕೋ, ನಿಂದು ಡ್ರೆಸ್ ತೋರಿಸು. ಈ ಕಡೆಗೆ ಬಂದು ತೋರಿಸು ಪಾಪು. ವಾವ್, ಯು ಆರ್ ಲುಕಿಂಗ್ ಸೋ ಪ್ರೆಟಿ. ಇವಾಗ ಎಲ್ಲರ ಮನೆಗೆ ಹೋಗಿ ಹಾಂ, ನಾನು ಅಡ್ಡು ಬೆಲ್ಲ, ಎಳ್ಳು ಬೆಲ್ಲ, ಒಡ್ಡು ಬೆಲ್ಲ ಅಂತ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಹಾಂ, ಅಮ್ಮ ಸಾಕಾಗಿ ಹೋಗುತ್ತೆ. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಹ್ಯಾಪಿ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳು. ಎಲ್ಲರೂ ಸೇಮ್ ಟು ಯು ಅಂತ ಹೇಳಿ. ಫಸ್ಟ್ ನೀನು ಹೇಳು, ಅವ್ರು ಆಮೇಲೆ ಹೇಳ್ತಾರೆ. ಹೇಳ್ಬೇಕು, ನಾನು ಹೇಳಾಯ್ತಲ್ಲ. ಕನ್ನಡದಲ್ಲಿ ಹೇಳಮ್ಮ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು, ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ. ಒಳ್ಳೆ ಆಡ್ಬೇಕು. ಸೇಮ್ ಟು ಯು ಅನ್ನಿ. ಸೇಮ್ ಟು ಯು ಬೇಬಿ. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ ಬೇಬಿ. ಥ್ಯಾಂಕ್ ಯು. ಎಲ್ಲಿ ಹೋಗ್ತಿದೆ ಬೇಬಿ? ಸರಿ ಕಟ್ಟು ನನಗೆ. ಆಮೇಲೆ ಅದೇ ಅವರೊಬ್ರು ಮನೆಗೆ ಕೊಟ್ಬಿಟ್ಟು ವಾಪಸ್ ಬಾ, ಆಯಿತಾ? ಶೂ ಹಾಕೋಬೇಕು. ಬೇಡ, ಹಂಗೆ ಹೋಗು. ಗೇಟ್ ಓಪನ್ ಮಾಡ್ತೀರಾ? ಮಾಡ್ತೀನಿ. ಗೈಸ್, ಇಲ್ಲಿ ಎದುರುಗಡೆ ಮನೆಗೆ ಕೊಡೋಕೆ ಹೋಗ್ತಿದ್ದಾಳೆ ಎಳ್ಳು ಬೆಲ್ಲನ. ಅವ್ರ ಮನೇಲಿ ಸೆಲೆಬ್ರೇಟ್ ಮಾಡಲ್ಲ, ಅಂದರೆ ಅವರು ಓಣಂ ಮಾತ್ರ ಸೆಲೆಬ್ರೇಟ್ ಮಾಡೋದು. ಹಂಗಾಗಿ ಬೇಬಿ ಅಲ್ಲಿಗೆ ಹೋಗ್ತಿದ್ದಾಳೆ. ಇದು ನಮ್ಮ ಆಂಟಿ ಮನೆಯಲ್ಲಿ ಸಂಕ್ರಾಂತಿಗೆ ಸ್ಪೆಷಲ್ಲು ಸ್ವೀಟ್ ಪೊಂಗಲು ಮತ್ತು ಎಳ್ಳು ಬೆಲ್ಲ, ಸೇಮ್ ಗೆಣಸು ಮತ್ತು ಅವರೆಕಾಯಿ ಮತ್ತು ಕಡಲೆಕಾಯಿ, ಹಾಗೆ ಖಾರ ಪೊಂಗಲ್, ಚಟ್ನಿ ಮತ್ತು ಏನು ಕುಂಬಳಕಾಯಿ ಪಲ್ಯ ಕೂಡ ಕೊಟ್ಟಿದ್ರು. ಬಟ್ ಅದು ಖಾಲಿ ಆಗಿಬಿಟ್ಟಿದೆ, ತೋರ್ಸೋಕ್ಕಾಗಲಿಲ್ಲ. ಸ್ವೀಟ್ ಪೊಂಗಲ್ ಮಾತ್ರ ಸೂಪರಾಗಿ ಚೆನ್ನಾಗಿದೆ. ಪ್ರತಿ ಸಲ ಮಾಡ್ತಿದ್ರಲ್ಲ ಅದಕ್ಕಿಂತ ಈ ಸಲ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಸೊ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿಗೆ ಹಬ್ಬ ಎಲ್ಲ ಮುಗೀತು. ಸೊ ಪೂಜೆ ಕೂಡ ಆಯಿತು. ಇವಾಗ ಆಲ್ಮೋಸ್ಟ್ ಟೈಮ್ ಆಗ್ತಾ ಬಂತು, ಒಂದು 6:45-7 ಗಂಟೆ. ಸೊ ನಾವು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ, ವಾಷಿಂಗ್ ಮಿಷಿನ್ ತೊಗೊಂಡಿದ್ವಿ ಬಾಷ್ ಅಂತ ತೋರಿಸಿದ್ದೆ. ಸೊ ಅದಕ್ಕೆ ಒಂದು ವೋಚರ್ ಇತ್ತು ಕೂಪನ್ನಲ್ಲಿ, ಅಂದರೆ ಏನಾದರೂ ಗಿಫ್ಟ್ ಬರುತ್ತೆ ಇಷ್ಟು ಡಿಸ್ಕೌಂಟ್ ಥರ ಆದರೆ, ಡಿಸ್ಕೌಂಟ್ ಕೊಡೋಕ್ಕಿಂತ ಈ ಥರ ಒಂದು ಗಿಫ್ಟು ಇದೆ, ವೋಚರ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ಫೈನಲಿ ಇವತ್ತು ಬಂದಿದೆ.
ಸೊ ಇಲ್ಲಿ ನೋಡ್ತಿರ್ಬೋದು ಮಿಕ್ಸಿ. ಸೊ ಅದನ್ನೇ ಇವತ್ತು ಓಪನ್ ಮಾಡ್ತಾಯಿದ್ದೀನಿ. ನಾನು ಇನ್ನೂ ನೋಡಿಲ್ಲ, ಇವಾಗಲೇ ನೋಡ್ತಿರೋದು. ಜಸ್ಟ್ ಹಿಂಗೆ ಕಟ್ ಮಾಡಿದೆ, ಬಟ್ ವಿಡಿಯೋ ರೆಕಾರ್ಡ್ ಆಗಿರಲಿಲ್ಲ, ಅದಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ಮಿಕ್ಸಿ ಇತ್ತು ನಮ್ಮ ಮನೇಲಿರೋದು ಪ್ರೆಸ್ಟೀಜ್. ಆಲ್ಮೋಸ್ಟ್ 9 ಇಯರ್ಸ್ ಆಯಿತು ನಾವು ಅದನ್ನು ತೊಗೊಂಡು. ಒಂದು ಸಲ ಏನೋ ಪ್ರಾಬ್ಲಮ್ ಬಂದಿದೆ ಅಷ್ಟೇ. ಅದಾದಮೇಲೆ ಒಂದು ಸಲ ಬಂದಿದೆ ಅಷ್ಟೇ ಪ್ರಾಬ್ಲಮ್, ಮತ್ತೆ ಬಂದೇ ಇಲ್ಲ. ನಮ್ಮ ಮನೇಲಿರೋ ಎಲ್ಲ ಐಟಮ್ಸಿಗೂ ನಮಗೆ ಆ್ಯನಿವರ್ಸರಿ ಹಂಗೆ ನಮಗೂ ಮದುವೆಯಾಗಿ ಆ್ಯನಿವರ್ಸರಿ 9 ವರ್ಷ, ಎಲ್ಲ ಐಟಮ್ಸ್ಗಳಿಗೂ 9 ವರ್ಷನೇ. ಸೊ ಇದು ಬಂದಿದೆ ಮಿಕ್ಸಿ, ಬ್ಲ್ಯಾಕ್ ಕಲರು, ಪಿಜನ್ನು. ಮಿಕ್ಸಿ ನೆಸೆಸಿಟಿ ಇರಲಿಲ್ಲ ನನಗೆ, ಬಟ್ ಆಪ್ಷನ್ ಇದ್ದಿದೆ ಇದೊಂದು. ಬೇರೆ ಏನೂ ಆಪ್ಷನ್ ಇರಲಿಲ್ಲ. ಬೇರೆ ಯಾವುದಾದ್ರೂ ಲೈಕ್ ಗ್ಯಾಸ್ ಸ್ಟವ್ ಏನಾದರೂ ಆಪ್ಷನ್ ಇದ್ದರೆ ಅದಕ್ಕೆ ಹೋಗ್ಬಿಡ್ತಿದ್ದೆ. ಮೇನ್ ನನಗೆ ಅದೇ ಬೇಕಿದ್ದು. ಆಪ್ಷನ್ ಇಲ್ಲದೆ ಇರೋ ಕಾರಣ ಇದು ತಗೊಂಡೆ. ನಾರ್ಮಲ್ ಥರನೇ ಇದೆ. ಚಿಕ್ಕದಿದೆ ಫುಲ್. 3 ಕೊಟ್ಟಿದ್ದಾರಾ? ಬಟ್ ಏನು ಇದು ಒಂಥರ ಇದಪ್ಪ, ಬ್ಲೇಡ್ ಎಲ್ಲ 4 ಬ್ಲೇಡ್ ಇಲ್ಲ, ಒಂದೊಂದು ಸಿಂಗಲ್ ಬ್ಲೇಡ್ ಥರ ಈ ಥರ ಪೀಸನ್ನ ಹಂಗೆ ಅನ್ಸುತ್ತೆ ಬರೋದು. ಇವು ಇದೆ ಎರಡೇನಾ? ಇವಾಗ ಹಬ್ಬ ಕೂಡ ಮುಗೀತು ಅಷ್ಟೇ. ನಿಮ್ಮ ಮನೇಲಿ ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ, ಏನು ಸ್ಪೆಷಲ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವ್ಲಾಗ್ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬೈ, ಟೇಕ್ ಕೇರ್, ಹ್ಯಾಪಿ ಸಂಕ್ರಾಂತಿ.